ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಶಾವಿಗೆ ಉಪ್ಪಿಟ್ಟಿನ ರೆಸಿಪಿನ ತಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಉದ್ರಾಗಿ ಟೇಸ್ಟಿಯಾಗಿ ಯಾವ ರೀತಿ ಶಾವಿಗೆ ಉಪ್ಪಿಟ್ಟು ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ನಾನೀಗ ಒಂದು ಸ್ಟೋವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟಿದ್ದೀನಿ. ಬಾಣಲೆ ಬಿಸಿಯಾದ ನಂತರ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ಈಗ ಬಾಣಲೆ ಬಿಸಿಯಾಗಿದೆ, ಇದಕ್ಕೆ ನಾನು ಅಡುಗೆ ಎಣ್ಣೆಯನ್ನು ಹಾಕ್ತಿದ್ದೀನಿ. ಈಗ ಎಣ್ಣೆ ಕಾದಿದೆ, ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದಾದಮೇಲೆ ಕ್ಯಾರೆಟು ಹಾಗೆ ಬೀನ್ಸನ್ನು ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಮಿಕ್ಸ್ ಮಾಡಿದ್ದೀನಿ. ಇವೆರಡು ಸ್ವಲ್ಪ ಬಾಡಬೇಕು, ಬಾಡೋ ತನಕ ಕೈ ಆಡಿಸಿ. ನಂತರ ಹಸಿಮೆಣಸಿನಕಾಯಿಯನ್ನು ಉದ್ದುದ್ದಾಗಿ ಕಟ್ ಮಾಡಿಟ್ಟಿದ್ದೆ, ಅದನ್ನು ಸಹ ಹಾಕಿ ಬಾಡಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಹಸಿ ಬಟಾಣಿ ಕಾಳನ್ನು ಸಹ ಹಾಕಿದ್ದೀನಿ. ಬಟಾಣಿ ಕಾಳು ಹಸಿ ಹೋಗೋ ತನಕ ಮತ್ತೊಂದು ಸಾರಿ ಇದನ್ನು ಬಾಡಿಸ್ಕೊಳ್ಳಿ. ಮೀಡಿಯಮ್ ಉರಿಯಲ್ಲೇ ಇರಲಿ. ಈಗ ಸ್ವಲ್ಪ ಕರಿಬೇವನ್ನು ಸಹ ಹಾಕಿ ಫ್ರೈ ಮಾಡ್ತಿದ್ದೀನಿ. ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೆ, ಅದನ್ನು ಸಹ ಮಿಕ್ಸ್ ಮಾಡ್ತಿದ್ದೀನಿ. ನೋಡಿ, ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಈಗ ನಮಗೆ ಅಳತೆ ತಕ್ಕಂಗೆ ನೀರನ್ನು ಹಾಕ್ತಿದ್ದೀನಿ. ನಾನು 3 ಜನಕ್ಕಾಗೋಷ್ಟು ಉಪ್ಪಿಟ್ಟು ಮಾಡೋದ್ರಿಂದ ಇಲ್ಲಿ 3/4 ಲೀಟ್ರ್ನಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ, ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. ನೀವು ಬೇಕಾದರೆ ಬೆಲ್ಲನೂ ಹಾಕ್ಕೋಬೋದು. ಒಂದು ಮ್ಯಾಗಿ ಮಸಾಲ ಪ್ಯಾಕೆಟ್ ಕಟ್ ಮಾಡಿ ಹಾಕ್ತಿದ್ದೀನಿ. ಇದನ್ನು ನೀಟಾಗಿ ಒಂದು ಸಾರಿ ಎಲ್ಲ ಮಿಕ್ಸ್ ಆಗೋ ಥರ ತಿರುಗಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ. ಉಪ್ಪು ಹಾಗೆ ಸಕ್ಕರೆ, ಸ್ವಲ್ಪ ನೀರು ಕುದಿಯಲಿಕ್ಕೆ ಇದರ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬಿಡಿ. ನೋಡಿ, ಇವಾಗ ನೀರು ಕುದೀತಾ ಐತೆ. ಇವಾಗ ನಾನು ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಂಡಿ ಇನ್ನೊಂದು ಸಾರಿ ನೀಟಾಗಿ ಕುದಿಸ್ತಾ ಇದ್ದೀನಿ ನೀರನ್ನು. ನೋಡಿ, ನೀರು ನೀಟಾಗಿ ಕುದೀತಾ ಐತೆ. ಇವಾಗ ಶಾವಿಗೆ ಪುಡಿಯನ್ನು ಅದಕ್ಕೆ ಹಾಕ್ತಿದ್ದೀನಿ. ಉರಿ ಸ್ವಲ್ಪ ಸಣ್ಣ ಇರಲಿ. ಈಗ ಒಂದು ಸಾರಿ ನೀರು ಜೊತೆಗೆ ಶಾವಿಗೆನ ಮಿಕ್ಸ್ ಮಾಡ್ತೀನಿ. ನೀರು ಸ್ವಲ್ಪ ಮೇಲೆ ಬರೋ ಥರ ನೋಡ್ಕೊಳ್ಳಿ, ಅಂದರೆ ಎಲ್ಲ ಶಾವಿಗೆನೂ ನೀಟಾಗಿ ಬೇಯುತ್ತೆ. ಈಗ ಮಿಕ್ಕಿರೋ ಶಾವಿಗೆನೂ ಸಹ ಹಾಕ್ತಿದ್ದೀನಿ. ಹಾಕಿ ಸ್ವಲ್ಪ ಈ ರೀತಿ ತಿರುಗಿಸಿ ನೀರು ಮೇಲೆ ಬರೋ ಥರ ಮಾಡಿ ಸ್ವಲ್ಪ ಕುದಿಲಿಕ್ಕೆ ಬಿಡಿ. ನೀರು ಜಾಸ್ತಿ ಆಯ್ತಪ್ಪ ಅಂದರೆ ಉಪ್ಪಿಟ್ಟು ಮಿಜ್ಜೆ ಆಗುತ್ತೆ. ಆದ್ದರಿಂದ ಅಳತೆ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಕಡಿಮೆನೇ ಇಡಿ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಐತೆ. ಒಂದು 3 ರಿಂದ 4 ನಿಮಿಷ ಸಣ್ಣ ಉರಿಲಿ ಇದನ್ನು ಕುದಿಸಿ. 3 ರಿಂದ 4 ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೀಟಾಗಿ ಒಂದು ಸಾರಿ ಕೈ ಆಡಿಸಿ. ಉರಿ ಹಾಗೇ ಇರಲಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಶಾವಿಗೆ ಎಲ್ಲ ನೀಟಾಗಿ ಬೆಂದಿದೆ. ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಇಡಿ, ಅಂದರೆ ನೀಟಾಗಿ ಅರಳುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ. ನಾನು ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ, ತಾವೇ ಫಸ್ಟು ನೋಡ್ಬೋದು ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಇವತ್ತಿನ ಈ ಶಾವಿಗೆ ಉಪ್ಪಿಟ್ಟಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಯ್ತಪ್ಪ ಅಂದರೆ ಪ್ಲೀಸ್ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಈ ರೀತಿ ನೀವು ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ.
ನೋಡಿ ಈಗ ಚೆನ್ನಾಗಿ ಬೆಂದಿದೆ, ಹಾಗೆ ಉದ್ರಾಗಿದೆ, ಮತ್ತು ಉಪ್ಪು ಖಾರ ಸ್ವೀಟು ಎಲ್ಲ ಕರೆಕ್ಟಾಗಿದೆ. ಈ ಥರ ಮ್ಯಾಗಿ ಮಸಾಲ ಹಾಕಿ ಮನೆಯಲ್ಲೇ ಇರುವ ಶಾವಿಗೆನ ಉಪ್ಪಿಟ್ಟನ್ನು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಸೇಮ್ ಅಂಗಡಿಯಲ್ಲಿ ತಂದಿರೋ ಮ್ಯಾಗಿ ಟೇಸ್ಟೇ ಇರುತ್ತೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.